ನೀವು ಪತ್ರಕರ್ತರು ಇಲ್ಲಿ ಭಾಳ ಕೆಲವರೆಲ್ಲ ಹಿರಿಯರಿದ್ದೀರ, ಹತ್ತಾರು ಸರ್ಕಾರಗಳನ್ನ ನೋಡ್ದೋತು. ಈಗ ನಮ್ಮ ಒಂದು ಮನೆಯಲ್ಲಿ ಏನನ್ನ ಪ್ಲಾನ್ ಮಾಡಬೇಕಾದ್ರೆ ತಾಯಿ ಅವಳು ಏನು ಓದಿರಲ್ಲ, ಈ ಟೈಮ್ಗೆ ಮಕ್ಕಳಿಗೆ ನಾನು ಫೀಸ್ ಕಟ್ಟಬೇಕಾಗುತ್ತೆ, ಈ ಟೈಮ್ಗೆ ಯುಗಾದಿ ಹಬ್ಬ ಬರುತ್ತೆ, ಈ ಟೈಮ್ಗೆ ದೀಪಾವಳಿ ಬರುತ್ತೆ, ಈ ಟೈಮ್ಗೆ ಹೊಲಕ್ಕೆ ನಾನು ಬಿತ್ತನೆ ಮಾಡಬೇಕು, ಈ ಟೈಮ್ಗೆ ಗೊಬ್ಬರ ತರಬೇಕು, ಅದು ಮ್ಯಾನೇಜ್ ಮಾಡಿರ್ತಾರೆ ಒಂದು ವರ್ಷಕ್ಕೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ವರ್ಷದಲ್ಲಿ ಏನೇನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ, ಝೀರೋ ನಾಲೆಡ್ಜ್. ಪೆಟ್ರೋಲ್ ಬೆಲೆ ಏರಿಸ್ಬಿಡ್ಬೋದಾಯ್ತಲ್ಲ ನೀವು ಅವಾಗೆ, ನಿಮ್ಮ ಬಡ್ಜೆಟ್ ಮೊನ್ನೆ ಮಾಡಿದ್ರಲ್ಲ, ಅವಾಗೆ ಪೆಟ್ರೋಲ್ ಬೆಲೆ ಏರಿಸ್ಬೋದಾಯ್ತಲ್ಲ, ಯಾಕೆ ಏರಿಸಿಲ್ಲ? ಅಂದ್ರೆ ಮುಂಜಾಗ್ರತೆ ನಿಮ್ಗೇನು ಅನ್ಸೇ ಇಲ್ಲ, ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಏನೇನು ವರ್ಷದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್, ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಹೇಗಾಗ್ತೀರ ನೀವು? ಇದರಿಂದ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಸ್ಪತ್ರೆಯ ಈ ಅವ್ಯವಸ್ಥೆಗೆ ಕಾರಣ ನೇರವಾಗಿ ಸರ್ಕಾರ ಪಾಪರಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಕುಡಿಯೋಕೆ ನೀರು ಕೊಡೋಕ್ಕೂ ಯೋಗ್ಯತೆಯನ್ನ ಈ ಸರ್ಕಾರ ಕಳ್ಕೊಂಡು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಮತ್ತೆ ಚೀಫ್ ಸೆಕ್ರೆಟರಿಗೆ ಇದ್ರ ಬಗ್ಗೆ ಪತ್ರನೂ ಕೂಡ ಬರೀತೀನಿ. ಪತ್ರನೂ ಕೂಡ ಬರೆದು ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ. 100% ಕ್ರಮ ಆಗೇ ಆಗಬೇಕು, ಹಾಗೆ ಆಗುತ್ತೆ. ಇಲ್ಲಾಂದ್ರೆ ವಿಧಾನಸಭೆಯಲ್ಲಿ ಅವರು ಕಟ್ಕಟೆಯಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತೀನಿ. ಬಿಡಲ್ಲ, ಈ ಪ್ರಶ್ನೆಯನ್ನು ಬಿಡಲ್ಲ. ನಾನೇ ಭೇಟಿ ಮಾಡಿದ್ದೀನಿ, ಬಿಡಲ್ಲ. 15,000 ರೂಪಾಯಿ ಇಲ್ಲ ಅಂದ್ರೆ ಡೆಡ್ ಬಾಡಿ ಬಿಟ್ಟಿಲ್ಲ ಅನ್ನೋ ಆರೋಪ ಬಂದಿದೆ. ಇಲ್ಲಿ ಒಬ್ಬರು ಹೇಳ್ತಾ ಇದ್ರು 15,000 ರೂಪಾಯಿ ಇಲ್ಲ ಅಂದಿಗೆ ಡೆಡ್ ಬಾಡಿ ಬಿಟ್ಟಿಲ್ಲ, ಒಂದೆರಡು ತಾಸು ಸತಾಸ್ಕೊಂಡು ಅಮೌಂಟ್ ಕಟ್ಕೊಂಡು ಬಿಟ್ಟಿದ್ರು ಅಂತ. ಈ ತರ ಕೇಸ್ಗಳು ನಡೀತಾ ಇದೆ ಅಂತ ಸುದ್ದಿ ಇದೆ. ಅಲ್ಲ, ಅದೊಂದೇ ಅಂತಲ್ಲ. ಈಗ ನಾನು ಕೆಳಗಡೆ ಹೇಳದ್ನಲ್ಲ, ಪೇಷಂಟ್ನ ಅಡ್ಮಿಟ್ ಮಾಡ್ಕೊಂಡೆ ಇನ್ನೊಬ್ಬ ಪೇಷಂಟ್ ಬಂದಿದ್ರು, ಅವರು ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಸರಿಯಾಗಿ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಇಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ರು ಅವರು. ಇಲ್ಲಿಂದ ಅವ್ರು ತಗೊಂಡೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಈಗ ಇಲ್ಲಿಂದ ಒಂದು ರೆಫರೆನ್ಸ್ ಒಂದು ಲೆಟರ್ ಕೊಡ್ಬೇಕು, ನಾವು ಹಿಂಗೆ ಟ್ರೀಟ್ಮೆಂಟ್ ಮಾಡಿದಿರಿ, ಇಂತಿಂತ ಮೆಡಿಸಿನ್ ಕೊಟ್ಟಿದ್ದೀರಿ ಅಂತ. ಅದನ್ನ ಕೊಡಕ್ಕೂ ಒಂದು ವಾರದಿಂದ ಸತಾಯಿಸ್ತಾ ಇದ್ದಾರೆ. ತೀರಾ ಬಡವ ಇದ್ರು ಕೂಡ ಮಂಗಳ ಗ್ರಹಕ್ಕೆ, ಚಂದ್ರ ಗ್ರಹಕ್ಕೆ ಎಲ್ಲ ಹೋಗಿದ್ದೀರಿ, ಇನ್ನೇನು ಅಲ್ಲಿ ಹೋಗಿ ವಾಸಕ್ಕೂ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕುಡಿಯಕ್ಕೆ ನೀರು ಸಿಗ್ಲಾರ್ದು. ಅಂದ್ರೆ ಅಷ್ಟು ಮೆಷರ್ಸ್ ಇಲ್ಲ, ಪ್ರಿಕಾಷನರಿ ಮೆಷರ್ಸ್ ಏನಿದೆ. ನಾನು ಬಂದ ತಕ್ಷಣ ಕೇಳಿದೆ ಡಾಕ್ಟರ್ನ, ಆಯ್ತಪ್ಪ ಕೆಂಪು ವಾಟರ್ ಬಂತು, ಎಷ್ಟು ಟೈಮ್ ಬೇಕು? ಈಗ ಕೆಂಪು ವಾಟರ್ ಬಂದಿದ್ದು ಗೊತ್ತಾಯ್ತು ನನಗೆ. ಹೋಗಿ ಟ್ಯಾಂಕರ್ನ ಕರೆದು ನಿಮ್ಮ ಹತ್ರ ಎಷ್ಟು ಜನ ಇಲ್ಲಿ ಸಿಗೋದು? ಒಂದು 10 ಜನನ ಬಿಟ್ಟಿದ್ರೆ ಇಡೀ ಟ್ಯಾಂಕರ್ನ ಕ್ಲೀನ್ ಮಾಡಿ 4 ಅವರಲ್ಲಿ ಕ್ಲೀನ್ ಆಗ್ತಾ ಇತ್ತು. ನೀವು ಬೋರ್ವೆಲ್ ವಾಟರ್ನ ಅದಕ್ಕೆ ಪಂಪ್ ಮಾಡಿದ್ರೆ ಫ್ರೆಶ್ ಆಗಿ ಎಲ್ಲ ಆಚೆ ಹೋಗ್ತಾ ಇತ್ತು. ಆಪರೇಷನ್ ಥಿಯೇಟರ್ಗೆ ಬೇಕಾದ್ರೆ ನೀವು ಮಿನರಲ್ ವಾಟರ್ ಬರುತ್ತಲ್ಲ. ನಾನು ಹೇಳ್ದಲ್ಲ, ಎಲ್ಲ ಸೇರಿ ನಿಮ್ಗೆ 20 ಲಕ್ಷ ಖರ್ಚಾಗ್ತಾ ಇಲ್ಲ. 3 ದಿನಕ್ಕೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ತಾ ಇಲ್ಲ. ಅಷ್ಟು ಮಾಡಿದ್ರೆ ಈ 300-900 ಜನ ಪೇಷಂಟ್ಸು ಟ್ರೀಟ್ಮೆಂಟ್ ಆಗಿರೋದಲ್ಲ. ಈಗ ಅವರ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ, ಗಂಭೀರ ಆಗಿದೆಯೋ ಏನಾಗಿದೆಯೋ 900 ಜನದ್ದು. ಅಷ್ಟು ಜನ ಮುಂದಕ್ಕೆ ಹೋಯ್ತಲ್ಲ. ಯಾರು ಅವ್ರದ್ದು ಇನ್ನೊಂದು ಪರಿಸ್ಥಿತಿ ಅವ್ರದ್ದು. ಅಂದ್ರೆ ಆಗ ಗಗನಕ್ಕೆ ಕಳಿಸ್ಬಿಟ್ಟಿದ್ರ ಪೆಟ್ರೋಲ್ನ, ಮುದ್ರಾಂಕ ಶುಲ್ಕ, ಸ್ಟ್ಯಾಂಪ್ಸ್ ಶುಲ್ಕ, ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿದಿರಲ್ಲ. ಇನ್ನೇನು ದರಿದ್ರ ನಿಮ್ಗೆ? ಇನ್ನೇನು ದರಿದ್ರ ಐತೆ ಅಂತ? ಇನ್ನ ಜನ ತಯಾರಾಗಿರ್ಬೇಕು. ಟ್ಯಾಕ್ಸ್ನ ಏರಿಕೆಯ ಪರ್ವ ಶುರುವಾಗಿದೆ. ಎಲ್ಲ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ. ಆ ಪರ್ವಕ್ಕೆ ಕರ್ನಾಟಕದ ಜನ ರೆಡಿ ಆಗಿರ್ಬೇಕು ಅನ್ನೋ ಸಂದೇಶ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವೇನ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೋಡಿ ಈ ಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದ್ದಪ್ಪ. ಇದು ಶೇಮ್. ಯಾರೇ ಆಗಲಿ, ಯಾವುದೇ ಸರ್ಕಾರ, ಇಟ್ಸ್ ಎ ಶೇಮ್. ಆಪರೇಷನ್ ಥಿಯೇಟರ್ಗೆ ನೀರು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇದೊಂದು ಸರ್ಕಾರ ಅಂತಾರ. 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, 4 ಲಕ್ಷ ಕೋಟಿ ಬಡ್ಜೆಟ್, ಆಸ್ಪತ್ರೆಗಳಿಗೆ ನೀರಿಲ್ಲ. ಗ್ಯಾರಂಟಿ ಪರಿಣಾಮ ಅಂತ ಇದೇನು ಗ್ಯಾರಂಟಿ ಕೊಡ್ತಾ ಇದ್ರೆ ಅದರ ಪರಿಣಾಮ ಯಾವ ಮೇಲೆ ಆಗಿದೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ಗಡ್ಡ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನೇನು ಇದನ್ನ ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ, ಅಶೋಕನ್ ಗೊತ್ತಾಗಲ್ಲ ಅಂತ. ನನಗೇನೋ ಗೊತ್ತಾಗಲ್ಲ. ನೀ 15 ಬಡ್ಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ, ನೀನು ಡೆವಲಪ್ಮೆಂಟ್ಗೆ ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಇಡ್ತೀರಿ? ನಾನು 5 ಬಾರಿ ಮಂತ್ರಿ ಆಗಿದ್ದು,
ನಾವೆಲ್ಲ ಮಾಡಿದ್ರು ನಮ್ಮ ಕೈಲಿ 80 ದಾಟಕ್ಕಾಗಿಲ್ಲ. 80 ಸಾವಿರ ಕೋಟಿ. 4 ಲಕ್ಷದಲ್ಲಿ ನಾವು 320 ಹೊರಟೋಗ್ತದೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ. ಉಳಿಯೋದು ಡೆವಲಪ್ಮೆಂಟ್ಗೆ 80 ಮಾತ್ರ. ಅದ್ರಲ್ಲಿ ನೀವು 65 ತೆಗೆದುಬಿಟ್ಟಿದ್ದೀರಲ್ಲ. ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ದು ಎಲ್ಲ ಹಾಕಂತೀರ ನೀವು? ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು. ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ 80,000 ಕೋಟಿ ಉಳಿದಿರೋದಲ್ಲ ನೀವು. 80,000 ಕೋಟಿ ಉಳಿದಿದ್ರೆ ನೀವು ಪೆಟ್ರೋಲ್ ಬೆಲೆ ಯಾಕೆ ಏರಿಸ್ಬೇಕಾಯ್ತು? ನೀವು ಬಸ್ ದರ ಏರಿಕೆ ಮಾಡ್ಬೇಕಾಯ್ತು? ಎಷ್ಟೆಷ್ಟು ಅನಾಹುತ ಆಗ್ಬೋದು ಅನ್ನೋದು ಪ್ರಾಣದ ಬೆಲೆ ಗೊತ್ತಿಲ್ದವ್ರಿಗೆ ಇನ್ನೇನು ಹೇಳಕ್ ಸಾಧ್ಯ ಇದೆ. ಅದರಿಂದ ಮಂತ್ರಿಯಾಗಿತ್ಕೊಂಡು ಅವ್ರು ಸಂಬಂಧಪಟ್ಟಂತ ಇಲಾಖೆದು, ಸಂಬಂಧಪಟ್ಟಂತ ಜಿಲ್ಲೆದು, ಅವ್ರ ಜಿಲ್ಲೆದು ಇಷ್ಟಿದ್ರು ಅವ್ರಿಗೆ ಭೇಟಿ ಮಾಡಿ ಇಲ್ಲಿಗೆ ಕ್ರಮ ಆಗಿದ್ರೆ ರಾಜ್ಯಕ್ಕೊಂದು ಸಂದೇಶ ಹೋಗ್ತಾ ಇತ್ತು. ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೊಂದು ಸಂದೇಶ ಹೋಗ್ತಾ ಇತ್ತು, ಇಲ್ಲಪ್ಪ ಈ ಸರ್ಕಾರ ಬಿಡಲ್ಲ ಅಂತ. ಇವಾಗ ಏನು ಸಂದೇಶ ಕೊಟ್ಟಿದ್ದೀರಿ? ಏನು ಮಾಡಲ್ಲ, ನೀವು ಬದುಕಿದ್ರೆ ಬದುಕ್ರಿ, ಹೋಗಿ ಅನ್ನೋ ಸಂದೇಶವನ್ನ ನೀವು ಕೊಟ್ಟಿದ್ದೀರ. ಇದರಿಂದ ನಿಮ್ಮ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ, ಇದು ಬ್ಲಾಕ್ ಮಾರ್ಕ್ ನಿಮಗೆ ಸರ್ಕಾರಕ್ಕೆ. ಕುಡಿಯೋ ನೀರು ಅವರು ಇಲ್ಲರೇ ಅಲ್ಲ, ಏನೋ ಬೇರೆ ಹೆಲ್ತ್ ಮಿನಿಸ್ಟ್ರಿ ಎಲ್ಲೋ ಬೇರೆಯವರು ಅಂತ ಹೇಳಿದ್ರೆ ಪರವಾಗಿಲ್ಲ. ಹೈಯರ್ ಮಿನಿಸ್ಟರ್ ಅವರೇ, ಇದು ಮೆಡಿಕಲ್ ಕಾಲೇಜು, ಇದು ಮೆಡಿಕಲ್ ಕಾಲೇಜ್, ಅವರ ಅಡಿಯನ್ನೇ ಬರೋದು. ಸಿಎಂ ಸಲಗಾರ ಯಾರು? ಎಲ್ಲ ಈ ತ್ರಿಮೂರ್ತಿಗಳು ಸೇರ್ಕೊಂಡು ಈ ಸ್ಥಿತಿ. ಜಯದೇವದಲ್ಲಿ ಈ 16, 17, 18 ಸಾಯ್ತಾ ಇದ್ದಾರೆ. ಅದ್ರ ಕಡೆನೂ ಗಮನ ಇದೆ. ಹೋಗ್ಲಿ, ಆಸ್ಪತ್ರೆಗಳಲ್ಲಾದ್ರೂ ಸರಿಯಾದ ನೀರು ಸಿಗುತ್ತಾ, ಟ್ರೀಟ್ಮೆಂಟ್ ಸಿಗುತ್ತಾ? ಅದು ಇಲ್ಲ ಅಂದ್ರೆ ಅಲ್ಲೂ ಇಲ್ಲ. ಅಲ್ಲ ಸರ್, ವೈದ್ಯಕೀಯ ಶಿಕ್ಷಣ ಸಚಿವರು ಬೇರೆ ಅಲ್ಲ, ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲಿ ಬಿಟ್ಬಿಟ್ಟವ್ರೆ. ಇವತ್ತು ಬೆಂಗಳೂರು ಆಸ್ಪತ್ರೆ ನೋಡಕ್ ಹೋಗಿದ್ದಾರೆ. ಎಲ್ಲಿ ಸರಿ ಇದೆಯೋ ಅಲ್ಲಿ ಚಂದಾಗಿಡ ಕಡೆ ಬರಲ್ಲ ಅವರು. ಬೆಂಗಳೂರಲ್ಲಿ ಕಾವೇರಿ ನೀರು ಬರುತ್ತಲ್ಲ, ಇಲ್ಲಿ ಬಂದು ನೋಡಿ ಹೋಗಿದ್ದಾರೆ. ಒಂದು 20 ಲಕ್ಷ ಜನ ಸಂಪ್ ಮಾಡ್ತೀವಿ ಬಂದಿಲ್ಲ ಅಂತ ಹೇಳಿದ್ರಲ್ಲ. ಊರಿಗೆ 10 ದಿನ ನೀರಿಲ್ಲ. ಇಡೀ ಸಿಟಿಗೆ 10 ದಿನ ನೀರಿಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಕೂಡ ಭೇಟಿ, ಸಂಬಂಧಿಕರನ್ನು ಕೂಡ ಭೇಟಿ, ಅವರೇನು ಹೇಳ್ತಾ ಇದ್ರು? ಅವರು ನಾವು ಕೆಲವರೆಲ್ಲ ಬಂದು ಹೇಳಿದ್ರು, ನಾವು ಅಡ್ಮಿಟ್ ಆಗಿ 6 ದಿನ 7 ದಿನ ಆಗಿತ್ತು, ನಮ್ಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನೀರಿಲ್ಲದೆ ಇರೋದ್ರಿಂದ ನಮ್ಗೆ ಆಪರೇಷನ್ ಮಾಡಿಲ್ಲ. ಕೆಲವು ಮಾತ್ರ ಒಂದು ಮೈನರ್ ಆಪರೇಷನ್ಸ್, ಸಣ್ಣ ಇರೋದು ಒಂದು ಮಾಡಿದ್ದಾರೆ. ಆದ್ರೂ ಕೂಡ ನಾವು ಮನೆಯಿಂದನೇ ಎಲ್ಲ ನಾವೇ ದುಡ್ಡು ಕೊಟ್ಟು ಬಿಸ್ಲರಿ ವಾಟರನ್ನ ತಗೊಂಡು ಅಂಗಡಿಯಿಂದ ತಗೊಂಡ್ಬರ್ತಾ ಇದ್ರಿ. ಆ ಪರಿಸ್ಥಿತಿಗೆ ನಮ್ಮನ್ನ ದೂಡಿದ್ದಾರೆ. ಮತ್ತೆ ನಮಗೆ ಇಲ್ಲಿ 3 ದಿನದ ಕಾಲ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಕೊಡಲ್ಲ, ಬಂದವ್ರನ್ನೆಲ್ಲ ಕಳಿಸಿದ್ದಾರೆ ನಮ್ಮನ್ನ ಅಂತೇಳಿ ದೂರುಗಳನ್ನ ಹೇಳ್ತಾ ಇದ್ರು. ಅದೇ ರೀತಿ ಕೆಳಗಡೆ ಜಿಮ್ಸ್, ಅದರಲ್ಲಿ ನಿನ್ನೆ 2 ದಿನದಿಂದ ಒಬ್ಬ ಪೇಷಂಟ್ ಬಂದು ಗಂಗೂಬಾಯಿ ಅಂತ ಅಡ್ಮಿಟ್ ಮಾಡ್ಕೊಂಡೆ. ಅವರು ಆಟೋ ರಿಕ್ಷಾದಲ್ಲೇ ಸುಮಾರು 4 ಗಂಟೆಗಳ ಕಾಲ, 5 ಗಂಟೆಗಳಲ್ಲಿ ಆಟೋ ರಿಕ್ಷಾ ಇದ್ದು. ಆಮೇಲೆ ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲ ಫೋನ್ ಮಾಡಾದ್ಮೇಲೆ ಅಡ್ಮಿಟ್ ಮಾಡ್ಕೊಂಡ್ರು. ಅಷ್ಟರಲ್ಲಿ ಅವರು ಕೊನೆ ಉಸಿರನ್ನ ಎಳೆದಿದ್ದಾರೆ. ಅವರು ಕೂಡ ಗಲಾಟೆ ಮಾಡ್ತಾ ಇದ್ರು, ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿ ಅಂತೇಳಿ. ಇದರಿಂದ ಜನನೂ ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಬಂದ ತಕ್ಷಣ ಪಬ್ಲಿಕ್ನ ಮಾತಾಡಿಸ್ತೇನೆ, ಎಲ್ಲರ ಜೊತೆ ನಾನು ಮಾತಾಡ್ತೇನೆ. ಜನನೂ ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ಯವಸ್ಥೆ ಆಗರ ಆಗಿ ಇವತ್ತು ಈ ಜಿಮ್ ಕೊಡ್ತಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಇದೆ. ಈ ಜಿಮ್ ಆಸ್ಪತ್ರೆಯಲ್ಲಿ 3ನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ಫ್ಲೋರ್ನು ಕೂಡ ಇದರಲ್ಲೇ ಇದೆ. ಸೊ ಎಂಟೈರ್ ಬ್ಲಾಕ್ ಅಲ್ಲಿ ಎಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ 3 ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನ ಮಾಡದೆ ಬರುವಂತ ರೋಗಿಗಳನ್ನ ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ, ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹಾರ್ಟ್ ಆಪರೇಷನ್ ಅಂತಾರೆ. ಕ್ಷಣನೂ ಇಂಪಾರ್ಟೆಂಟ್, ನಿಮಿಷನೂ ಬಹಳ ಇಂಪಾರ್ಟೆಂಟ್. ಅಂಥದ್ರಲ್ಲಿ
ಸುಮಾರು 3 ದಿನಗಳ ಕಾಲ ಪ್ರತಿದಿನ ಸುಮಾರು 300ರಿಂದ 400 ಜನ ಪೇಷಂಟ್ಸ್ ಬರ್ತಾರೆ. ಆ ಎಲ್ಲ ಪೇಷಂಟ್ಗಳನ್ನು ಕೂಡ 3 ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು. ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ. ನಾವು ಯಾವ ಶತಮಾನದಲ್ಲಿದ್ದೀವಿ? ಕರ್ನಾಟಕ ದೇಶದಲ್ಲೇ ಬಹಳ ಮುಂದುವರೆದ ರಾಜ್ಯ. ನಾವು IT-BT ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಇರ್ಬೋದು, ಎಲ್ಲದರಲ್ಲೂ ನಾವೇ ಮುಂದು. ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಂಬರ್ 1 ನಾವೇ. ದೇಶ ವಿದೇಶದಿಂದ ಜಯದೇವಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ MP ಆಗ್ಬಿಟ್ಟಿದ್ದಾರೆ. ಅವರು ಬೇರೆ ಬೇರೆ ನೈಜೀರಿಯಾ, ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ. ಮತ್ತೆ ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ 250 ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟದ್ದು. ಅಂತ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ. ಅದು ಸರ್ಕಾರದ ನಿರ್ಲಕ್ಷ್ಯದಿಂದ. ಪೇಷಂಟ್ಗಳಿಗೆ ನೀರಿಲ್ಲ. ಈ ಸ್ಥಿತಿ ಬಂದ್ಬಿಟ್ರೆ ನನ್ಗನ್ಸ್ತತೆ, ನಾನು ಸದಾ ಹೇಳ್ತಾ ಇದ್ದೆ, ಯಾರು ನಂಬಕ್ಕೆ ತಯಾರಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದ ವ್ಯಾಪಾರ ಆಗಿದೆ. ನೋಡಿ, ಆಸ್ಪತ್ರೆ ನೀರು ಅಮ್ಮಮ್ಮ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಈ 3 ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟರ್ನ ತಗೊಂಡಿದ್ರೆ ಒಂದು 20 ಲಕ್ಷ ಖರ್ಚಾಗ್ಬೋದು. 20 ಲಕ್ಷ ಖರ್ಚು ಮಾಡೋಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ. ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನ್ಸ್ತದೆ. ಮತ್ತೆ ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನ ಕೇಳ್ತಾ ಇದ್ದೆ. ಗಮನ ಹರಿಸ್ಬೇಕಲ್ಲ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 10ರಿಂದ 15 ಜನ ಈ ಕಂಟ್ಯಾಮಿನೇಟೆಡ್ ವಾಟರ್ ಇಂದ ಸತ್ತಿದ್ದಾರೆ. ನಾನು ಸ್ವತಃ CM ಅವರ ವರ್ಣದಲ್ಲಿ ಈ ಕಂಟ್ಯಾಮಿನೇಟ್ ವಾಟರ್ ಇಂದ ಸತ್ತಿದ್ದಾರೆ. ನಾನು ಮೊನ್ನೆ ತುಮಕೂರ್ಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಮಂತ್ರಿಗಳ ಏರಿಯಾ ಅದು, ಮಂತ್ರಿಗಳೇ ಹೇಳಿದೆ 6 ಜನ ಸತ್ತಿದ್ದಾರೆ. ನಾನೇ ಸ್ಪಾಟ್ಗೆ ಹೋಗಿದ್ದೇನೆ. ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು, ಒಂದು ಮೀಟಿಂಗ್ ಕರೆದು, ಯಾರೇ ಈ ತರ ಕುಲುಷಿತ ವಾಟರ್ ಅನ್ನ ಕೊಟ್ರೆ ಜಿಲ್ಲಾಧಿಕಾರಿಗಳನ್ನ CEO ಸಸ್ಪೆಂಡ್ ಮಾಡ್ತೀನಿ ಅಂತ. ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ, ಒಬ್ಬ CEO ಸಸ್ಪೆಂಡ್ ಮಾಡಿ ಸುಮಾರು 15 ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆಯನ್ನ ಕಳ್ಕೊಂಡಿದೆ ಅಂತ ಅನ್ಸುತ್ತೆ. ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು, ಕುಡಿಯೋ ನೀರು ಒಂದ್ ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ. ಆಸ್ಪತ್ರೆ ಎಮರ್ಜೆನ್ಸಿ, ಆಂಬ್ಯುಲೆನ್ಸ್ ಇಲ್ಲ ಅಂದ್ರೆ ಏನು ಸ್ಥಿತಿ ಆಗ್ಬೋದು? ಆಸ್ಪತ್ರೆ ಅಂದ್ರೆ ಇದು ಎಮರ್ಜೆನ್ಸಿ ಅಂದ್ರೆ ಎಲ್ಲಾ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು, ನೀರಿರ್ಬೋದು, ಹೋಗ್ಬಾರ್ದು ಅನ್ನೋದು ಸರ್ಕಾರದ ನಿಲುವು. ಇದು ಮಾನವೀಯತೆ ಬೇರೆ, ಮನುಷ್ಯತ್ವ. ಅದಕ್ಕಿಂತ ಮನುಷ್ಯತ್ವ, ಒಂದು ಪ್ರಾಣ ಜೊತೆ ಚೆಲ್ಲಾಟ ಆಡುವಂತ ಸ್ಥಿತಿಯನ್ನ ಈ ಸರ್ಕಾರ ಮಾಡಿದೆ ಅಂದ್ರೆ ನನ್ಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ICU-ನಲ್ಲಿ ಇದ್ದಂಗೆ ಕಾಣಿಸ್ತೈತೆ. ಪೇಷಂಟ್ಗಳೆಲ್ಲ ICU-ನಲ್ಲಿ ಇರೋದು, ಸರ್ಕಾರನೇ ICU-ನಲ್ಲಿ ಇರೋದು. ಇದು ಗಡೆ ಗಮನ ಕೊಡ್ಬೇಕಾಯ್ತಲ್ಲ. 3 ದಿನ ಆದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಇದಾಗಿದ್ದ 24 ಗಂಟೆಯಲ್ಲೇ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ. ಮಾಧ್ಯಮದವ್ರು ಸುದ್ದಿ ಮಾಡಿ, ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆದ್ಮೇಲೆ ಸರ್ಕಾರ ಇನ್ನೂ ನನ್ಗನ್ಸುತ್ತೆ ಮಂತ್ರಿಗಳು ಯಾರು ಬಂದೋಗಿದಾರ? ಯಾರು ಬಂದಿಲ್ಲ ಇನ್ನ ಮಂತ್ರಿ. ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ, ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿಗಳು. ಅವ್ರಿಗೆ ಯಾವ್ದು ಇಂಪಾರ್ಟೆಂಟು? ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತೆ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಇದು ಈ ಸಂಸ್ಥೆ ಗಳಿಸಿದಂತ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ. ಜಯದೇವದಲ್ಲಿ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ರು. ಇವತ್ತು ಆ ಸಂಸ್ಥೆಯಲ್ಲಿ ಈ ತರದ ಕಥೆ ಆಗ್ತಾ ಇರೋದು. ನಾನು ಡಾಕ್ಟರ್ನ ಕೇಳಿದೆ,
ಅವರು ಇಲ್ಲ ಸರ್ ಏನೂ ಆಗಿಲ್ಲ, ಒಂದು 3 ದಿನ ಸ್ಟಾಪ್ ಮಾಡಿದ್ದೀರಿ ಅಷ್ಟೇ ಅಂತಾರೆ. 3 days ಏನೂ ಆಗಿಲ್ಲ, 3 ದಿನ ಸ್ಟಾಪ್ ಮಾಡಿ. 3 ದಿನದ ಬೆಲೆ ಗೊತ್ತಾ ಪೇಷಂಟ್ಗಳಿಗೆ? ನಮಗೆ ಏನಾದರೂ ಆಗಲಿ, ನಮಗೆ ಹೊಟ್ಟೆ ನೋವು ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನಾದ್ರು ಅರ್ಧ ಗಂಟೆ ತಡೆಯೋಕ್ಕಾಗಲ್ಲ ನಮ್ಮ ಕೈಗೆ. ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾರು ಆಗಿದ್ದಾರೆ, ನೀರಿನ ಸಮಸ್ಯೆ, ಸುಮ್ಮನೆ ಇರೋರ? ಎಲ್ಲ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು. ಮುಖ್ಯಮಂತ್ರಿ ಮನೇಲಿ ಏನಾನ ಹಿಂಗಾಗಿದ್ರೆ, ನೀರಿನ ಈ ಕೆಂಪು ನೀರು ಬಂದಿದ್ರು, ಮಣ್ಣಿನ ಮಿಶ್ರಿತ ನೀರು ಬಂದಿದ್ರು, ಏನೇನಾಗಿರೋದು? ಎಷ್ಟು ಜನ ಸಸ್ಪೆಂಡ್ ಆಗ್ಬಿಡೋರು? ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಆಗ್ಬಿಡೋರು, ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡ್. ಇಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ ನೀವು? ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ? ಯಾರು ಸಸ್ಪೆಂಡ್ ಮಾಡಿದ್ದೀರಾ? ಯಾರನ್ನೂ ಇಲ್ಲ. ನೋ ಆಕ್ಷನ್. ಕೇಳಿದ್ರೆ 3 days ಅಂತಾರೆ. ಹಿಂಗೆ ಮಾಡ್ತಾ ಇರ್ರಿ. ತಿಂಗಳಿಗೊಂದು 4 ದಿನ ಇದನ್ನೇ ಮಾಡ್ಕೊಂಡು ಹೋಗಿ. ಏನು ನಿಮ್ಗೇನು 3 ದಿನದ ಬೆಲೆ ಇಲ್ಲ ಅಂದ್ರೆ ತಿಂಗಳಿಗೆ 3 ದಿನ ಮಾಡ್ಕೊಂಡು ಹೋಗಿ. ಹಿಂಗೆ ಗೌರವ ಬರುತ್ತೆ ಸರ್ಕಾರಕ್ಕೆ. ನನಗನ್ಸ್ತತೆ ಇದು ಸ್ಪಷ್ಟವಾಗಿ ವೈಫಲ್ಯ, ಆಸ್ಪತ್ರೆ ವೈಫಲ್ಯಕ್ಕಿಂತನೂ ಕೂಡ ಏನು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಅವರ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತದೆ. ಅವರ ನೇರ ಆಪಾದನೆ ಅವ್ರದೇ ಇದರಲ್ಲಿ ಪಾತ್ರ. ನಾನು ಡಾಕ್ಟರ್ಗಳನ್ನೆಲ್ಲ ಕೇಳಿದೆ, ಅವ್ರು ಸಪ್ಲೈ ಮಾಡಿಲ್ಲ ಸರ್, ನಾ ಏನು ಮಾಡೋದು ಅಂತಾರೆ. ಅಂದ್ರೆ ಇಲ್ಲಿ ಯಾರು ಕೂಡ ಜವಾಬ್ದಾರಿಯನ್ನ ಹೊರುವಂಥದ್ದಕ್ಕೆ ಸಿದ್ಧ ಇಲ್ಲ. ಈ ಇನ್ಸಿಡೆಂಟ್ಸ್ಗೆ ಯಾರು ಕೂಡ ಜವಾಬ್ದಾರಿಯನ್ನ ಹೊರೋದಕ್ಕೆ ಸಿದ್ಧ ಇಲ್ಲ. ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ. ಅವ್ರು ಕೇಳಿದ್ರೆ ಆಸ್ಪತ್ರೆ ಮೇಲೆ ಹೇಳ್ತಾರೆ, ಕಮಿಷನರ್ ಕೇಳಿದ್ರೆ ಆಸ್ಪತ್ರೆ ಕೇಳಿದ್ರೆ L&T ಅವ್ರ ಮೇಲೆ ಹೇಳ್ತಾರೆ. L&T ಅಂತವ್ರು ಒಂದು ಮಣ್ಣಿನ ವಾಟರ್ನ ಪ್ಯೂರಿಫೈ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಏನು ಪರಿಸ್ಥಿತಿ?